ಚಿತ್ರರಂಗದ ಗಣ್ಯರಿಂದ ಭಾವಪೂರ್ಣ ನಮನ. ಚಾಂದಿನಿ ಅಂತಿಮ ದರ್ಶನಕ್ಕೆ ಜನಸಾಗರ. ಅತಿಲೋಕ ಸುಂದರಿ ಬಹುಭಾಷಾ ನಟಿ ಶ್ರೀದೇವಿ ಅವರ ಪಾರ್ಥಿವ ಶರೀರ ತಾಯ್ನಾಡನ್ನ ತಲುಪಿಯಾಗಿದೆ. ಮುಂಬೈನ ಲೋಖಂಡ್ವಾಲದಲ್ಲಿರುವಂತಹ ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಶ್ರೀದೇವಿ ಅಂತಿಮ ದರ್ಶನ ಸಾರ್ವಜನಿಕ ಅಂತಿಮ ದರ್ಶನವಿರುತ್ತೆ. ಬಳಿಕ 2 ಗಂಟೆಯ ನಂತರ ಅಂತಿಮ ಯಾತ್ರೆ ಶುರುವಾಗಲಿದೆ. ಮಧ್ಯಾಹ್ನ 3:30ಕ್ಕೆ ವಿಲೇಪಾರ್ಲಿಯ ಸೇವಾ ಸಮಾಜ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ರಾಜಕೀಯ ಹಾಗೂ ಚಿತ್ರರಂಗದ ಗಣ್ಯರು ಶ್ರೀದೇವಿ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ. ಚಾಂದಿನಿ ಇಲ್ಲದ ಮನೆಯಲ್ಲಿ ಶೋಕಸಾಗರ ಮುಗಿಲು ಮುಟ್ಟಿದ್ದು ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸುತ್ತಿದ್ದಾರೆ. ಇನ್ನು ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದು ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಶ್ರೀದೇವಿ ಇಲ್ಲದ ಮನೆಯಲ್ಲಿ ಶೋಕಸಾಗರ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ಇವತ್ತು ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಗೆ ಇವತ್ತೇ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜಕೀಯ ಗಣ್ಯರು, ಚಿತ್ರರಂಗದ ಗಣ್ಯರೆಲ್ಲರೂ ಕೂಡ ಶ್ರೀದೇವಿ ಅವರಿಗೆ ಅಂತಿಮ ಭಾವಪೂರ್ಣ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀದೇವಿ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ನಿನ್ನೆ ರಾತ್ರಿ ಅವರ ಪಾರ್ಥಿವ ಶರೀರ ತಾಯ್ನಾಡನ್ನ ತಲುಪಿದ ಕ್ಷಣದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಬಾಲಿವುಡ್ ಚಿತ್ರರಂಗದ ಗಣ್ಯರಷ್ಟೇ ಅಲ್ಲದೆ ದೇಶದಾದ್ಯಂತದಿಂದ ಭಾರತೀಯ ಚಿತ್ರರಂಗದ ಸಾಕಷ್ಟು ಗಣ್ಯರು, ದಕ್ಷಿಣ ಭಾರತದ ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ ಶ್ರೀದೇವಿ ನಿವಾಸದತ್ತ ಧಾವಿಸಿ ಬಂದಿದ್ರು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ನಿನ್ನೆಯೇ ಸಾಕಷ್ಟು ಮಂದಿ ಪಡ್ಕೊಂಡಿದ್ದಾರೆ. ಇವತ್ತು ಕೂಡ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು 9:30ರಿಂದ ಮಧ್ಯಾಹ್ನ 12:30ರವರೆಗೂ ಕೂಡ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದಂತಹ ನಟಿ ಶ್ರೀದೇವಿ ಅವರು ಕೇವಲ ಒಂದು ಭಾಷೆಗೆ ಅವರು ಸೀಮಿತವಾಗಿರಲಿಲ್ಲ. ಬಹುಭಾಷಾ ನಟಿ. ದಕ್ಷಿಣ ಭಾರತದ ಅಷ್ಟೂ ಭಾಷೆಗಳಲ್ಲಿ ನಟಿಸಿದ್ರು. ಬಾಲಿವುಡ್ನಲ್ಲೂ ಕೂಡ ಅತಿಲೋಕ ಸುಂದರಿ ಅಂತಾನೆ ಹೆಸರನ್ನ ಪಡ್ಕೊಂಡವರು, ಲೇಡಿ ಸೂಪರ್ ಸ್ಟಾರ್ ಅಂತಾನೆ ಹೆಸರನ್ನ ಪಡ್ಕೊಂಡವರು. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಭಿಮಾನಿಗಳು ಬರುವಂಥ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಇವತ್ತು 9:30ರಿಂದ ಮಧ್ಯಾಹ್ನ 12:30ರವರೆಗೆ ಅಂತಿಮ ದರ್ಶನಕ್ಕಾಗಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಬಳಿಕ 2 ಗಂಟೆಯ ನಂತರ ಅಂತಿಮ ಯಾತ್ರೆ ಶುರುವಾಗುತ್ತೆ. ಮಧ್ಯಾಹ್ನ 3:30ಕ್ಕೆ ವಿಲೇಪಾರ್ಲಿಯ ಸೇವಾ ಸಮಾಜ ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇನ್ನು ರಾಜಕೀಯ ಹಾಗೂ ಚಿತ್ರರಂಗದ ಗಣ್ಯರು ಶ್ರೀದೇವಿ ಅವರ ಅಂತಿಮ ದರ್ಶನಕ್ಕೆ ಬೆಳಗ್ಗಿನಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಗಣ್ಯಾತಿ ಗಣ್ಯರು ಈಗಾಗಲೇ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರನ್ನ ಭೇಟಿಯಾಗ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಕೂಡ ಅಂತಿಮ ದರ್ಶನಕ್ಕೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೀವು ಕೂಡ ಎಲ್ಲ ದೃಶ್ಯ ನೋಡ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಶ್ರೀದೇವಿ ಅವರ ಮನೆಯ ಬಳಿ ಆಗಿರ್ಬೋದು ಅಥವಾ ಅಂತಿಮ ದರ್ಶನಕ್ಕೆ ಯಾವ ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಅಲ್ಲೂ ಕೂಡ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂಥ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡಿಬೇಕು, ಯಾವುದೇ ರೀತಿಯಾದಂಥ ನೂಕುನುಗ್ಗಲಾಗಬಾರ್ದು, ಗೊಂದಲಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಿರಿಯ ನಟಿ, ಬಾಲಿವುಡ್ ಸೂಪರ್ ಸ್ಟಾರ್, ಮೊದಲ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿ ಅವರ ಅಂತಿಮ ಯಾತ್ರೆಗೆ ಸಕಲ ಸಿದ್ಧತೆಗಳು ನೆರವೇರಿದೆ.
ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸನತ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಸನತ್, ಇವತ್ತು ನಿನ್ನೆ ಸಂಜೆಯೇ ತಾಯ್ನಾಡಿಗೆ ಪಾರ್ಥಿವ ಶರೀರ ಆಗಮಿಸಿದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆಯೇ ಗಣ್ಯಾತಿ ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಮಾಡಿದ್ರು. ಇವತ್ತು ಏನೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರುವಂತ ಸಾಧ್ಯತೆ ಇದೆ? ನಿನ್ನೆ ರಾತ್ರಿನೇ ಎಲ್ಲ ಗಣ್ಯರು ಆಗಿರ್ಬೋದು, ಬಾಲಿವುಡ್ ಗಣ್ಯರಾಗಿರ್ಬೋದು, ಮತ್ತು ಅವರ ಸಂಬಂಧಿಕರಾಗಿರ್ಬೋದು, ಮತ್ತೇನೋ ಅವರ ಆಪ್ತರಾಗಿರ್ಬೋದು, ಎಲ್ಲರೂ ಕೂಡ ನಿನ್ನೆ ರಾತ್ರಿನೇ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದಿರುವಂಥದ್ದು. ಇವತ್ತು ಈಗ ಸುಮಾರು 9 ಗಂಟೆಯಿಂದ 12 ಗಂಟೆವರೆಗೆ ಅವರ ಒಂದು ಸಾರ್ವಜನಿಕರಿಗಾಗಿರ್ಬೋದು ಮತ್ತು ಅವರ ಅಭಿಮಾನಿಗಳಿಗೆ ಈಗಾಗಲೇ ಒಂದು ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರೋದು. ಈಗಾಗಲೇ ಅವರ ಮನೆ ಹತ್ರ ಒಂದು ಆ್ಯಂಬುಲೆನ್ಸ್ ಕೂಡ ಈಗಾಗಲೇ ಬಂದಿರುವಂಥದ್ದು. ಅವರ ಮನೆ ಅಂದರೆ ಲಖುಂಡ್ವಾಲಾ ಮನೆ ಏನಿದೆ ಅಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಈಗ ಸ್ಪೋರ್ಟ್ಸ್ ಕ್ಲಬ್ಗೆ ತೊಗೊಂಡು ಹೋಗಲಾಗುತ್ತೆ. ಮತ್ತೆ ಅಲ್ಲಿ ಒಂದು ಸಾರ್ವಜನಿಕರಿಗೆ ಮತ್ತೆ ಅವರ ಅಭಿಮಾನಿಗಳು ಏನಿದ್ದಾರೆ ಬಂದಿರುವಂಥ ಅಭಿಮಾನಿಗಳು ಎಲ್ಲರಿಗೂ ಕೂಡ ಈಗಾಗಲೇ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿರುವಂಥ. ಅದೇ ರೀತಿ ಪೊಲೀಸರು ಕೂಡ ಈಗಾಗಲೇ ಸೂಕ್ತ ಭದ್ರತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದರೆ ಸಾಕಷ್ಟು ಮಂದಿ ಅಭಿಮಾನಿಗಳು ಈಗಾಗಲೇ ಅವರ ಮನೆ ಮುಂದೆ ಜಮಾಯಿಸಿರುವಂಥದ್ದು. ಮತ್ತು ಸಾರ್ವಜನಿಕರಾಗಿರ್ಬೋದು, ಮತ್ತು ಮುಂಬೈನ ಎಲ್ಲ ಅಂದರೆ ಮಹಾರಾಷ್ಟ್ರದ ಕಡೆಯಿಂದ ಕೂಡ ಈಗಾಗಲೇ ಅಭಿಮಾನಿಗಳು ಈಗಾಗಲೇ ಮುಂಬೈಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಅವರ ಮನೆ ಮುಂದೆ ಸೇರಿರುವಂಥದ್ದು. ಹಾಗೆಯೇ ಅವರೇನು ಸ್ಪೋರ್ಟ್ಸ್ ಕ್ಲಬ್ ಏನಿದೆ, ಸ್ಪೋರ್ಟ್ಸ್ ಕ್ಲಬ್ ಮುಂದೆನೂ ಕೂಡ ಈಗಾಗಲೇ ಎಲ್ಲ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಲಾಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಅಂದರೆ 9ರಿಂದ ಸುಮಾರು 12ರಿಂದ 12:30ವರೆಗೆ ಈಗಾಗಲೇ ಸಾರ್ವಜನಿಕರು ಮತ್ತು ಅಭಿಮಾನಿಗಳಿಗೆ ಒಂದು ಅಂತಿಮ ದರ್ಶನ ಮಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸಿಕೊಟ್ಟಿರುವಂಥದ್ದು. ತದನಂತರ ಸುಮಾರು 2 ಗಂಟೆಯ ನಂತರ ಒಂದು ಅವರ ಪಾರ್ಥಿವ ಶರೀರದ ಮೆರವಣಿಗೆ ಮೂಲಕ ಒಂದು 3:30 ಅಷ್ಟೊತ್ತಿಗೆ ಅವರ ಅಂತ್ಯ ಸಂಸ್ಕಾರ ಕೂಡ ಆಗುವಂಥದ್ದು. 2 ಗಂಟೆಗೆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಈಗಾಗಲೇ ಒಂದು ವಿಶೇಷ ವಾಹನವನ್ನು ಕೂಡ ಈಗಾಗಲೇ ತಯಾರು ಮಾಡಲಾಗಿದೆ. ಅಂದರೆ ಓಪನ್ ವೆಹಿಕಲ್ ಏನಿದೆ ಆ ಓಪನ್ ವೆಹಿಕಲಲ್ಲಿ ಈಗಾಗಲೇ ಎಲ್ಲ ರೀತಿಯಂಥ ಡೆಕೋರೇಷನ್ಗಳನ್ನು ಮಾಡಿರ್ತಾರೆ. ಅವ್ರು ಯಾವ ರೀತಿ ಅವರಿಗೆ ಒಂದು ತಮ್ಮ ಅಂತ್ಯ ಸಂಸ್ಕಾರ ಆಗಬೇಕು ಅನ್ನೋ ಒಂದು ಆಸೆಯನ್ನು ಅವರು ಈ ಹಿಂದೆನೇ ಒಂದು ಇಚ್ಛೆಯನ್ನು ಈಗಾಗಲೇ ಅವರ ಸಂಬಂಧಿಕರಾಗಿರ್ಬೋದು, ಆಪ್ತರ ಬಳಿಯನ್ನು ಹೇಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಅಂಕಿತಾ, ಇನ್ನು ರಾಜಕೀಯ ಗಣ್ಯರು ಯಾರೆಲ್ಲ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ, ಇನ್ನು ಯಾರೆಲ್ಲ ಆಗಮಿಸುವಂತ ಸಾಧ್ಯತೆ ಇದೆ? ಅಂಕಿತಾ, ಈಗಾಗಲೇ ಮಹಾರಾಷ್ಟ್ರ ಸರ್ಕಾರದ ಎಲ್ಲ ಮಂತ್ರಿಗಳಾಗಿರ್ಬೋದು ಅಥವಾ MLAಗಳಾಗಿರ್ಬೋದು ಮತ್ತು ಇತರ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಇತರ ಇನ್ನುಳಿದ ಈಗಾಗಲೇ ಗಣ್ಯರು ಯಾರಿದ್ದಾರೆ, ಬಾಲಿವುಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಅಥವಾ ಟಾಲಿವುಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಮತ್ತು ಇಲ್ಲಿಂದ ಸೌತ್ ಕೇಂದ್ರದಿಂದ ಕೂಡ ಈಗಾಗಲೇ ಕೆಲವೊಂದು ಮಂದಿ ಈಗಾಗಲೇ ಮುಂಬೈಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ಒಂದು ಅಂತಿಮ ದರ್ಶನ ಇದೆ, ಮೆರವಣಿಗೆ ಏನಿದೆ ಆ ಒಂದು ಇದರಲ್ಲಿ ಅವರ ಅಂತಿಮ ಯಾತ್ರೆಯಲ್ಲಿ ಈಗಾಗಲೇ ಪಾಲ್ಗೊಳ್ತಿರುವಂಥದ್ದು. ಸುಮಾರು 2 ಗಂಟೆಯ ನಂತರ ಈ ಒಂದು ಯಾತ್ರೆ ಸುಮಾರು ಮುಂಬೈ ಅವರ ನಿವಾಸ ಆಗಿರ್ಬೋದು ಅಥವಾ ಒಂದು ಸ್ಪೋರ್ಟ್ಸ್ ಕ್ಲಬ್ ಏನಿದೆ ಆ ಸ್ಪೋರ್ಟ್ಸ್ ಕ್ಲಬ್ ಇಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಏನೋ ಸ್ಮಶಾನ ಏನಿದೆ ಆ ಸ್ಮಶಾನಕ್ಕೆ ಅವರ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ಗಣ್ಯರಾಗಿರ್ಬೋದು ಮತ್ತು ಮಹಾರಾಷ್ಟ್ರದ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ MLA ಮಂತ್ರಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತಾ, ಓಕೆ ಸನತ್, ಹಾಗೆ ಶ್ರೀದೇವಿ ಅವರ ಅಂತಿಮ ಆಸೆ ಆಗಿತ್ತು ಎಲ್ಲವೂ ಕೂಡ ಬಿಳಿ ಬಣ್ಣದ ಆಗಿರಬೇಕು ಅಂತ. ನಾವು ಕೂಡ ಆ ಒಂದು ಮೆರವಣಿಗೆಗೆ ಅವ್ರು ರೆಡಿ ಮಾಡಿರುವಂಥ ವ್ಯಾನ್ ನೋಡ್ತಾ ಇದ್ವಿ. ಸೊ ಆ ಬಗ್ಗೆ ಏನಿದೆ ಮಾಹಿತಿ, ಇನ್ನೂ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಕುಟುಂಬಸ್ಥರು? ಅಂಕಿತಾ, ಏನಂತ ಇದ್ರೆ ಅವ್ರಿಗೆ ಈಗಾಗಲೇ ಬಿಳಿ ವಸ್ತ್ರ ಅಂದರೆ ತುಂಬಾ ಇಷ್ಟ ಅಂತ ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಮತ್ತು ಅದೇ ರೀತಿ ನನ್ನ ಒಂದು ಅಂತ್ಯ ಸಂಸ್ಕಾರ ಕೂಡ ಆಗಬೇಕು. ಹಾಗಾಗಿ ಈಗಾಗಲೇ ಒಂದು ಏನು ತೆರೆದ ವಾಹನ ಏನಿದೆ ಈಗಾಗಲೇ ಅವರ ಸ್ಪೋರ್ಟ್ಸ್ ಕ್ಲಬ್ ಹತ್ರ ಬಂದಿರುವಂಥದ್ದು. ಆ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿರುವಂಥ ತೆರೆದ ವಾಹನ ಏನಿದೆ ಈಗಾಗಲೇ ಅದಕ್ಕೆ ಬಿಳಿ ವಸ್ತ್ರವನ್ನು ಹಾಕಿಬಿಟ್ಟು ಬೇರೆ ರೀತಿ ಅಂದರೆ ಫ್ಲವರ್ಸ್ಗಳಾಗಿರ್ಬೋದು, ಬಿಳಿ ವೈಟ್ ಕಲರ್ ಫ್ಲವರ್ಸನ್ನೇ ಒಂದು ಡೆಕೋರೇಷನ್ ಮಾಡುವ ಮೂಲಕ ಈಗಾಗಲೇ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರೋದು. ಅದೇ ಒಂದು ತೆರೆದ ವಾಹನದಲ್ಲಿ ಫುಲ್ ವೈಟ್ ಕಲರ್ ಇದರಲ್ಲೇ ಅದನ್ನು ಒಂದು ಯಾತ್ರೆಯನ್ನು ಕೂಡ ಶುರು ಮಾಡ್ತಾರೆ. ಮತ್ತು ಈಗಾಗಲೇ ಅಲ್ಲಿಗೆ ಬಂದಿರುವಂಥ ಒಂದು ಗಣ್ಯರು ಕೂಡ ಎಲ್ಲರೂ ಕೂಡ ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಮತ್ತೆ ಒಂದು ಅಭಿಮಾನಿಗಳ ಸಂಖ್ಯೆ ಏನಿದೆ ಈಗಾಗಲೇ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊದಲ ನಟಿ ಅಂದರೆ ಮೊದಲ ಲೇಡಿ ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು ಅವರು. ಹಾಗಾಗಿ ಸಾಕಷ್ಟು ಅಭಿಮಾನಿ ಬಲಗವನ್ನು ಅವರು ಹೊಂದಿದ್ರು. ಈ ಕಡೆ ತಮಿಳುನಾಡಲ್ಲಿ ಅವರೇನು ಹುಟ್ಟೂರು ಇದೆ ಅಲ್ಲೂ ಕೂಡ ಈಗಾಗಲೇ ಮೌನಾಚವಾಗಿರುವಂಥದ್ದು. ಅಲ್ಲಿ ಅವರೇನು ಹುಟ್ಟಿದ್ರು ತಮಿಳುನಾಡಲ್ಲಿ, ಅಲ್ಲಿನ ದೃಶ್ಯಗಳು ಕೂಡ ಈಗಾಗಲೇ TV5ಗೆ ಲಭ್ಯವಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲ ತಮಿಳುನಾಡಿಂದ ಅಂತ ಅವರ ಅಭಿಮಾನಿಗಳು ಕೂಡ ಇರುವಂಥದ್ದು. ಅವರು ಕೂಡ ಈಗಾಗಲೇ ಮುಂಬೈಗೆ ಬಂದಿರುವಂಥದ್ದು. ಮತ್ತು ಅವರ ಸಂಬಂಧಿಕರೇನು ತಮಿಳುನಾಡಲ್ಲಿದ್ದರು ಅವರು ಕೂಡ ಈಗಾಗಲೇ ಮುಂಬೈಗೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಪಾಲ್ಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅಂಕಿತಾ, ಇನ್ನು ಸನತ್, ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಬಾಲಿವುಡ್ನ ಹಿರಿಯ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಕೂಡ ಶ್ರೀದೇವಿ ಅವರ ನಿವಾಸಕ್ಕೆ ಹೋಗಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿತಾ ಇದ್ದಾರೆ. ನೀವು ಹೇಳಿದ ಹಾಗೆ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲೂ ಕೂಡ ಆಕೆ ಮೇರು ನಟಿಯಾಗಿ ಮೆರೆದಂಥವ್ರು. ಹಾಗಾಗಿ ದಕ್ಷಿಣ ಭಾರತದ ಯಾವ ಸ್ಟಾರ್ ನಟಿಯರು, ನಿರ್ದೇಶಕರು, ನಿರ್ಮಾಪಕರು ಈ ಒಂದು ಫಿಲ್ಮ್ ಫೆಟರ್ನಿಟಿ ಅವರು ವಿಸಿಟ್ ಮಾಡುವಂಥ ಸಾಧ್ಯತೆ ಇದೆ?
ಅಂಕಿತಾ, ಈಗಾಗಲೇ ಒಂದು ಏನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಿಂದ ಕೂಡ ಸಾಕಷ್ಟು ಮಂದಿ ಈಗಾಗಲೇ ಹೋಗಿದ್ದಾರೆ. ಹಾಗಾಗಿ ಮಲಯಾಳಮಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದಂಥವ್ರು. ಸೊ ಹಾಗಾಗಿ ಮಲಯಾಳಂ ಆಗಿರ್ಬೋದು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಎರಡು ಫಿಲ್ಮ್ ಇಂಡಸ್ಟ್ರಿಯಿಂದ ಕೂಡ ಈಗಾಗಲೇ ಒಂದು ಗಣ್ಯರು ಏನಿದ್ದಾರೆ, ಬಾಲಿವುಡ್ ಒಂದು ಆ್ಯಕ್ಟ್ರೆಸ್ಗಳೇನಿದ್ದಾರೆ ಅಥವಾ ಹೀರೋಯಿನ್ಗಳಿದ್ದಾರೆ ಅಥವಾ ಡೈರೆಕ್ಟರ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆದರೆ ಸ್ಪಷ್ಟವಾಗಿ ಇನ್ನೂ ಕೂಡ ಯಾರ್ಯಾರು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಅವರು ಇವತ್ತು ಬೆಳಗ್ಗೆ ಅವರು ಮುಂಬೈಗೆ ತೆರಳುವಂಥದ್ದು. ಹಾಗಾಗಿ ಸುಮಾರು ಮಧ್ಯಾಹ್ನ ಅಷ್ಟೊತ್ತಿಗೆ ಯಾವೆಲ್ಲ ಗಣ್ಯರು ಹೋಗಿದ್ದಾರೆ ಅನ್ನೋದ್ರ ಮಾಹಿತಿ ಕೂಡ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅಂತಾನೆ ಹೇಳ್ಬೋದು ಅಂಕಿತಾ. ಓಕೆ, ಧನ್ಯವಾದ ಸನತ್ ತಮ್ಮೆಲ್ಲ ಮಾಹಿತಿಗಾಗಿ. ಅತಿಲೋಕ ಸುಂದರಿ, ಬಹುಭಾಷಾ ನಟಿ, ಮೊದಲ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿ ಅವರ ಅಂತಿಮ ದರ್ಶನಕ್ಕೆ ಸಾಗರೋಪಾದಿಯಾಗಿ ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಇಡೀ ಭಾರತದ ಮೂಲೆ ಮೂಲೆಗಳಿಂದ ಫಿಲ್ಮ್ ಫೆಟರ್ನಿಟಿ ಅವರು ಏನಿದ್ದಾರೆ, ಎಲ್ಲ ಭಾಷೆಯ ಚಿತ್ರರಂಗದ ಗಣ್ಯರು ಹಾಗೆ ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಆಗಮಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಚಿತ್ರರಂಗದ ಗಣ್ಯರು ಅಥವಾ VIP ಅಂತ ನಾವೇನು ಹೇಳ್ತೀವಿ, ಅವರೆಲ್ಲರೂ ಕೂಡ ನಿವಾಸದಲ್ಲೇ ನಿನ್ನೆ ರಾತ್ರಿಯಿಂದಲೇ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಏನು ಮಾಡಲಾಗಿದೆ, ಅಲ್ಲಿ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಪ್ರಮುಖವಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಆಗಮಿಸುವಂಥ ಹಿನ್ನೆಲೆ ಇದೆ. ಆ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಸ್ಟಾರ್ಗಳು ಅಥವಾ ಫಿಲ್ಮ್ ಫೆಟರ್ನಿಟಿ ಪೀಪಲ್ ಎಲ್ಲರೂ ಕೂಡ ನಿವಾಸಕ್ಕೆ ಬಂದು ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಯಾಕಂದರೆ 9:30ರಿಂದ ಮಧ್ಯಾಹ್ನ 12:30ರವರೆಗೂ ಸಾರ್ವಜನಿಕ ಅಂತಿಮ ದರ್ಶನವಿರುತ್ತೆ. ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ. ನಿವಾಸದಿಂದ ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಸಾಗುತ್ತೆ. ಹಾಗಾಗಿ ಅಲ್ಲಿ ನೂಕುನುಗ್ಲಿರುತ್ತೆ, ಸಾಕಷ್ಟು ಜನ ಸೇರುವಂಥ ಸಾಧ್ಯತೆ ಇರುತ್ತೆ. ಅಂತಿಮ ದರ್ಶನವನ್ನು ನಿನ್ನೆ ರಾತ್ರಿಯಿಂದಲೇ ಗಣ್ಯರೆಲ್ಲರೂ ಕೂಡ, ಚಿತ್ರರಂಗದ ಗಣ್ಯರು ಎಲ್ಲರೂ ಕೂಡ, ಅವರ ಸ್ನೇಹಿತರು, ಸಂಬಂಧಿಕರು, ಕುಟುಂಬಸ್ಥರು ಎಲ್ಲರೂ ಕೂಡ ನಿನ್ನೆಯಿಂದಲೇ ಶ್ರೀದೇವಿ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆ, ಆ್ಯಂಬುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನು ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ಗೆ ಕೊಂಡೊಯ್ಯಲಾಗುತ್ತೆ. ಆ ದೃಶ್ಯ ಕೂಡ ನೀವು ನೋಡ್ತಾ ಇದ್ದೀರಾ. ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ಯಾವುದೋ ಒಂದು ಹಳೆ ಮನೆ ನೀವೇನು ನೋಡ್ತಾ ಇದ್ದೀರಾ, ಅದು ಶ್ರೀದೇವಿ ಅವರು ಹುಟ್ಟು ಬೆಳೆದಂಥ ತಮಿಳುನಾಡಿನ ಮನೆ. ಆ ಮನೆಯ ದೃಶ್ಯ ಅದು. ಇದೇ ಮನೆಯಲ್ಲಿ ಹುಟ್ಟಿದ್ದು, ಬೆಳೆದಿದ್ದು, ಚಿತ್ರರಂಗದ ಕನಸು ಕಂಡಿದ್ದು ಎಲ್ಲವೂ ಕೂಡ ತಮಿಳುನಾಡಿನ ಈ ಮನೆಯಲ್ಲಿ. ಆ ಮನೆಯಲ್ಲೂ ಕೂಡ ಇದೀಗ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದು ಕಡೆ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನು ನಿವಾಸದಿಂದ ಸ್ಪೋರ್ಟ್ಸ್ ಕ್ಲಬ್, ಸೆಲೆಬ್ರೇಷನ್ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಸಾರ್ವಜನಿಕರಿಗಾಗಿಯೇ, ಅಭಿಮಾನಿಗಳಿಗಾಗಿಯೇ ಮಾಡಲಾಗಿರುವಂಥ ವ್ಯವಸ್ಥೆ, ಈಗಷ್ಟೇ ನಿವಾಸದಿಂದ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ ಮೂಲಕ ಸ್ಪೋರ್ಟ್ಸ್ ಕ್ಲಬ್ ಕಡೆ ಕೊಂಡೊಯ್ಯಲಾಗ್ತಾ ಇದೆ. ಆ ದೃಶ್ಯ ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಸಂಖ್ಯೆಯಲ್ಲಿ ನಿವಾಸದ ಬಳಿ ಕೂಡ ಅಭಿಮಾನಿಗಳು ಸೇರಿದ್ದಾರೆ, ಜನರು ಸೇರಿದ್ದಾರೆ, ಮಾಧ್ಯಮದವರು ಇದ್ದಾರೆ. ಹಾಗಾಗಿ ಬಿಗಿ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನೊಂದು ಕಡೆ ದೃಶ್ಯ ನೀವು ನೋಡಿದ್ರಿ, ತಮಿಳುನಾಡಿನ ಹುಟ್ಟೂರು, ಶ್ರೀದೇವಿಯವರ ಹುಟ್ಟೂರಿನಲ್ಲಿ ಅವರು ಹುಟ್ಟು ಬೆಳೆದಂಥ ಮನೆ ಏನಿತ್ತು ಅದರ ದೃಶ್ಯಗಳು. ಅಲ್ಲೂ ಕೂಡ ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಚಿತ್ರರಂಗದ ಪ್ರಯಾಣವನ್ನು ಅವರು ಆರಂಭಿಸಿದ್ರು. ಆ ಎಲ್ಲ ಶ್ರೀದೇವಿಯವರ ಬಾಲ್ಯದ ಫೋಟೋಗಳನ್ನ ನೀವು ಒಂದು ಕಡೆ ನೋಡ್ತಾ ಇದ್ದೀರಾ. 4 ವರ್ಷ ವಯಸ್ಸಿನಲ್ಲೇ ಆಕೆ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಬಾಲನಟಿಯಾಗಿ. ನಟನೆ ಅನ್ನುವಂಥದ್ದು ರಕ್ತಗತವಾಗಿ ಅವರಿಗೆ ಬಂದಿದೆ ಅನ್ನುವಂಥದ್ದು ಆ ಸಂದರ್ಭದಲ್ಲೇ ಪ್ರೂವ್ ಮಾಡಿದಂಥ ನಟಿ ಶ್ರೀದೇವಿ. ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲನಟಿಯಾಗಿ ನಟಿಸಿ ತದನಂತರ ಪ್ರಿಯಾ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಾಯಕಿಯಾಗೂ ಕೂಡ ಅಭಿನಯಿಸ್ತಾರೆ. ಆದರೆ ಹೆಚ್ಚಾಗಿ ಅವರು ಸ್ಟಾರ್ ಪಟ್ಟಕ್ಕೇರಿದ್ದು ತಮಿಳು, ತೆಲುಗು ಚಿತ್ರರಂಗದಿಂದ. ಅದಾದ ನಂತರ ಬಾಲಿವುಡ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಅಲ್ಲೂ ಕೂಡ ಮೊದಲ ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಪಟ್ಟವನ್ನು
ಅಲಂಕರಿಸ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸೂಪರ್ ಸ್ಟಾರ್ ಅನ್ನುವಂಥದ್ದು ಆ ಕಾಲದಲ್ಲಿ ಕೇವಲ ನಾಯಕ ನಟನಿಗೆ ಮಾತ್ರ ಕೊಡ್ತಾ ಇದ್ದಂಥ ಬಿರುದಾಗಿತ್ತು. ಒಬ್ಬ ನಾಯಕಿ ಸೂಪರ್ ಸ್ಟಾರ್ ಪಟ್ಟಕ್ಕೇರಿದ್ದು ಮೊದಲ ನಾಯಕಿ ಅಂದರೆ ಅದು ಶ್ರೀದೇವಿ.